ನಮಗೆ ಅವ್ರು ಹಾಕ್ಬೇಕ, ಅವ್ರಿಗೆ ನಾವು ಹಾಕಾಕತ್ತೀವಿ ಅಷ್ಟೇ. ಹಾಂ, ಇನ್ನು ತಂಗಿ ಗತಿ ನಾವು ನೋಡ್ಕೊಂಡು ಹೋಗ್ಬೇಕು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮನ ಕಲಕುವ ಘಟನೆ ನಡೆದಿದೆ. ಕೇವಲ 1 ಎಕರೆ ಜಮೀನಿನ ವಿಚಾರಕ್ಕೆ ಅಣ್ಣ ತಮ್ಮನ ನಡುವಿನ ಕಲಹ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಸಂತೋಷ್ ಸವಣೂರ್ ಎಂಬ 34 ವರ್ಷದ ವ್ಯಕ್ತಿ ಬರ್ಬರವಾಗಿ ಹತ್ಯೆಯಾಗಿದ್ದು, ಈ ಪ್ರಕರಣದಲ್ಲಿ ಅವರ ಕಿರಿಯ ಸಹೋದರ ಕುಮಾರ್ ಸವಣೂರ್ ಆರೋಪಿ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಣ್ಣ ತಮ್ಮನ ನಡುವೆ ಇದ್ದದ್ದು ಕೇವಲ 1 ಎಕರೆ ಜಮೀನು. ಮೃತ ಸಂತೋಷ್ ಸವಣೂರ್ ಜಮೀನಿನಲ್ಲಿ ದುಡಿದು ಜೀವನ ನಡೆಸುತ್ತಿದ್ದರೆ, ಆರೋಪಿ ಕುಮಾರ್ ಸವಣೂರು ಹೊರಗಡೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಇದೇ ಜಮೀನನ್ನ ತನಗೆ ಬಿಟ್ಟುಕೊಡುವಂತೆ ಸಂತೋಷ್ ಹೇಳುತ್ತಿದ್ದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಆಗಾಗ್ಗೆ ಗಲಾಟೆಗಳು ನಡೆಯುತ್ತಿದ್ದವು ಎನ್ನಲಾಗಿದೆ. ನಿನ್ನೆ ತಡರಾತ್ರಿ ಇಬ್ಬರು ಮದ್ಯ ಸೇವಿಸಿದ ಬಳಿಕ ಮತ್ತೆ ಜಮೀನಿನ ವಿಚಾರವಾಗಿ ಮಾತಿನ ಚಕಮಕಿ ಆರಂಭವಾಗಿದೆ. ಈ ವೇಳೆ ಜಗಳ ವಿಕೋಪಕ್ಕೆ ತಿರುಗಿದ್ದು, ಆರೋಪಿ ಕುಮಾರ್ ಸವಣೂರ್ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡ ಸಂತೋಷ್ ಸವಣೂರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಳಿಕ ಘಟನೆ ಕುರಿತು ಮಾಹಿತಿ ಪಡೆದ ಹಾನಗಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಸ್ತುತ ಆರೋಪಿ ಕುಮಾರ್ ಸವಣೂರ್ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದ್ದು, ಹೆಚ್ಚಿನ ತನಿಖೆಯನ್ನ ಹಾನಗಲ್ ಪೊಲೀಸರು ಮುಂದುವರೆಸಿದ್ದಾರೆ. ಕೇವಲ 1 ಎಕರೆ ಜಮೀನಿನ ವಿವಾದ ಒಂದೇ ಕುಟುಂಬದಲ್ಲಿ ರಕ್ತಪಾತಕ್ಕೆ ಕಾರಣವಾಗಿರುವುದು ಗ್ರಾಮಸ್ಥರಲ್ಲಿ ಆಘಾತ ಮೂಡಿಸಿದೆ. ಅಣ್ಣ ತಮ್ಮ ಹೊಡೆದಾಡಿ ತಮ್ಮನ್ನ ಅಣ್ಣನ ಹೊಡೆದ. ಅವರು ದಿನ ತರಲಿದ್ದು ರೀ, ನಾವು ಅಲ್ಲಿ ಪ್ಲಾಟ್ನಾಗದವ್ರೆ. ಅವ್ರು ಹಂಗೆ ದಿನ ಹಿಡ್ಕೊಂತ ಇದ್ರು. ಮಗ್ಗಲ್ದಾಗ ಎಲ್ಲರೂ ಮಕ್ಕಳಾಗ ಹೊಡೆದಾಡ್ಯಾರ. ಯಾವ ಜಮೀನಿಗೆ ಏನಿಲ್ಲ ರೀ. ನಾವು ತಂಗಿಗೆ 1 ಎಕರೆ ಕೊಟ್ಟವ್ರಿ, ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ವಿ. ಏನು ಇಲ್ಲಿ ಭಾಳ ವರ್ಷದಿಂದ ಅದ, ಒಂದು 28-30 ವರ್ಷದಿಂದನೇ ಅದಾಳ್ರಿ. ಅವು ಕುಡಿಯೋದು ಇತ್ತಿತ್ತಾಗ ಒಂದು 4-5 ವರ್ಷ ಆಗಿತ್ತು ರೀ ಅವರು ಕಲ್ತು. ಕುಡಿಯೋದ್ರ ಸಂಬಂಧ ಕುಮಾರ ಹೊರಗಡೆ ಹೋಗಿದ್ನಿ ರೀ ಕೆಲ್ಸಕ್ಕೆ. 1 ವಾರ ಆಗಿತ್ತು ರೀ ಅವ. 1 ವಾರ ಆಗೈತಿ. ಇಷ್ಟು ಕೆಲಸ ಮಾಡಿ ಅದೆಲ್ಲ ಏನಿಲ್ಲ ರೀ. ಅವ್ರ ರವು ಕೊಟ್ಟಿವ್ರಿ ನಾವು. ನಾಳೆ ಅವ್ರ ರವನ್ನ ಚಂದ ನೋಡ್ಕೊಂಡು ಹೋದ್ರೆ ಆ ಮರ ಉಣ್ಬೋದು, ಈ ಮರ ಉಣ್ಬೋದು. ಚಂದ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಿದ್ವಿ ನಾವು. ಅದೇನು ರೀ, ನಾವು ನೋಡಿದ್ರೆ ಅಲ್ಲೇ ಪ್ಲಾಟ್ನಾಗ ಅದಾವ್ರಿ. ನನಗೆ ರಾತ್ರಿ 1:00 ಬಂದರು. 1:00 ಬಂದು ಹಿಂಗಾಗೈತಿ ಅಂದರು ನಮ್ಮ ಮಳಿದ್ರು. ಆವಾಗ ನಾ ಬಂದೆ ಇಲ್ಲಿ. ಕಲ್ಲನ್ನು ತೊಗೊಂಡು ಹೊಡೆದನ್ರಿ ಕಲ್ಲಿಂದ. ಎರಡು ಹಂಗೆ ದಿನಾನೇ ಇತ್ತು ರೀ ಅವ್ರದ್ದು. ಒಂದು ಹಂಗೆ ಊರಿಂದ ದುಡ್ಕೊಂಬಂದ ಅಂದಾಗ ಹಂಗೆ ನ್ಯಾಯನ ಇತ್ತು ಅವ್ರು ಅಣ್ಣಕೂಟಾಗ ಒಂದು. ಜಗಳ ಮಾಡೋರು ಜಾಸ್ತಿ. ನೀವು ಕುಡಿದು ಬಂದ ಅಂದ್ರೆ ನಾವು ಜಗಳ ತೆಗೆದು, ಅವ್ನು ಕುಡಿದು ಬಂದ ಅಂದ್ರೆ ನೀವು ಜಗಳ ತೆಗೆದು. ಹಾಂ, ಇಬ್ಬರು ಕುಡಿತಿದ್ರು. ಹೌದು. ಏನು ಮಾಡ್ಬೇಕು ಏನ್ರಿ, ನಮಗೆ ಅವ್ರು ಹಾಕ್ಬೇಕ, ಅವ್ರಿಗೆ ನಾವು ಹಾಕಾಕತ್ತೀವಿ ಅಷ್ಟೇ. ಹಾಂ, ಇನ್ನು ತಂಗಿ ಗತಿ ನಾವು ನೋಡ್ಕೊಂಡು ಹೋಗ್ಬೇಕ್ರಿ. ನಮ್ಮಂತಿಲ್ಲರೆ ಇರಲಿ, ತಮ್ಮನಂತಿಲ್ಲರೆ ಇರಲಿ, ನೋಡ್ಕೊಂಡು ಹೋಗ್ಬೇಕು. ಹಾಂ, ಕರ್ಕೊಂಡು ಹೋಗ್ಯಾರ. ಇಲ್ಲ ಇಲ್ರಿ, ಇಲ್ಲೇ ಇದ್ದವ. ಡೈರೆಕ್ಟ್ ನಾನೇ ಹೊಡೆದನಿ ಅಂತ ಹೇಳಿದ್ರು. ನಾನೇ ಹೊಡೆದಂತ ಹೇಳಿದ್ದೆ. ನಮ್ಮ ಹೆಸರು ಬಸವಣ್ಣಪ್ಪ ಐತಲ್ಮನಿ. ಹಿಡಿಬೇಡ್ರಿ, ಹಾಂ, ಕುಡಿಬೇಡ್ರಿಯಪ್ಪ ಅಂತ ಇಷ್ಟ ನಾನು ಅಂದಿದ್ದೆ. ತೆಕ್ಕಿಗೆ ಮುಚ್ಚಿಗೆ ಬಿದ್ದರು. ಇವರೇ 2 ಮಂದಿ, ಯಾರು ಇದ್ರಿ ಬಿಡ್ತೀನಿ. ಅವನು ಅಪ್ಪ ಅತ್ಲಾಗ್ರ ಹೋಗಪ್ಪ ಅಂತ ಅಲ್ಲಿ ಅವ್ನು ದುಡ್ರೆ ಇವ್ನು ದುಡ್ಲಿಲ್ಲ, ಹೋಗ್ಲಿಲ್ಲ. ಏನು ಮಾಡಿ 10 ಗಂಟೆಗೆ ಆಗೈತೆ. ಯಾರಿದ್ದಿಲ್ಲ, ಮಕ್ಕಳಿದ್ರಿ. ಹಂಗೆ ರೀ, ಹೊರೆ ಕಾಲಾಗ ದುಡಿಮೆ ಕಾಲಾಗ ನೀ ಮಾಡಲಿ ನಾ ಮಾಡ್ತಂಪ, ನೀ ಸುಮ್ಮನಿರು ಮಕ್ಕ, ನೀವು ಉಂಡು ಬರೀ ಮಕ್ಕಳದ್ದು ಮಾಡು, ನಾ ಮಾಡ್ಕೊಂತಾನೆ. ನೀವು ಒದಾಡೋದು ಅಂದ್ಬಿಡು, ಕುಡಿಯೋದು ಬಿಟ್ಟು ಕುಡಿದು ಒದಾಡೋದು ಅಂದ್ಬಿಡು ಅಂತ ಇಷ್ಟ. ನೀವು ದೊಡ್ಡವ ಕುಡಿಯೋದು ಒದಾಡೋದು ಚೀರಾಡೋದು.
ಹ್ಞೂ ಸಂತೋಷ್ ಭಾಳ ಕುಡಿತ. ಹ್ಞೂ ಜಗ್ಗ ಕುಡಿತೀನಿ. ಹೊಲದ ವಿಚಾರದಾಗ ಏನೋ ಜಗಳ ಆಡಿದ್ರಂತಲ್ಲಮ್ಮ, ಮತ್ತೆ ಎಷ್ಟಿತ್ತು ಅವ್ರದ್ದು ಹೊಲ? ಇರೋದು 1 ಎಕರೆ ಐತ್ರಿ. ಹ್ಞೂ ನಾ ಮಾಡೋದಂಗಿಲ್ಲ, ನಂಗೆ ನಿಗಂಗಿಲ್ಲ, ನೀನ ಮಾಡು ಬಂದು ಬಂದು ಇಲ್ಲಿ ಮಾಡಿಕೊಟ್ಟು ಮತ್ತೆ ಹೋಗೋದು. ಅದೇ ವಿಚಾರಕ್ಕೆ ಇದು ಮಾಡ್ರಿ. ಅಲ್ಲ ಈಗ ಸಂತೋಷ್ ಯಾರು ಕುಮಾರ್ ಹೊರಗಡೆನೇ ಇರ್ತಾ ಇದ್ದಂತ, ಹೊರಗೆ ಹೋಗಿದ್ರೆ ಮತ್ತೆ ಇಲ್ಲಿ ಬಂದು ಒಟ್ಟು ಮಾಡ್ತಿತ್ತು. ಮತ್ತು ಅವ್ನ ಒಟ್ಟು ಆಸರೆ ಹಾಕಿತ್ತು ಮಾಡ್ತಿದ್ದ. ಗೊಂಡಿ ಕೆಲಸ ರೀ, ಗೊಂಡಿ ಕೆಲಸಕ್ಕೆ ಹೋಗ್ತಿದ್ದೆ. ಅದಕ್ಕೋಸ್ಕರ ಈ ಅದು ಇರೋ 1 ಎಕರೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಸಂತೋಷ್. ನೀನು ಬಂದು ಮಾಡು ಅಂತಿದ್ರು. ನೀನು ಬಂದು ಮಾಡಪ್ಪ, ನಂಗೆ ನಿಗಂಗಿಲ್ಲ ಅಂತ. ಇಬ್ರು ಏನು ಬೇರೆ ಆಗಿದ್ದಿಲ್ಲ? ಇಲ್ರಿ, ಬೇರೆ ಆಗಿದ್ದಿಲ್ಲ. ಅವ್ರು ಬಂದು ಇದು ನಿಮ್ಮ ತಳ ಅಲ್ಲ, ನಿಮ್ಮ ಮಾವರ ಊರು ಇದೆಲ್ಲ? ಹ್ಞೂ ರೀ, ನಮ್ಮ ಅಣ್ಣಾರ ತಮ್ಮಾರ್ದು ರೀ. ನಮ್ಮ ಅಣ್ಣಾರ್ದು ತಮ್ಮಾರ್ದು. ಬಂದು ಎಷ್ಟು ವರ್ಷ ಆಯ್ತು ತಮ್ಮೆಲ್ಲ? ಭಾಳ ದಿನ ಆತ್ರಿ ಬಂದು. ಒಂದೇ ಹೊಟ್ಟೆ ಹುಟ್ಟಿದಂತ ಇಬ್ರು ಮಕ್ಕಳು. ಹ್ಞೂ ರೀ. ಒಬ್ಬ ಮಗ ಹಿಂಗಾದ, ಒಬ್ಬ ಮಗ ಜೈಲಿಗೆ ಹೋದ. ತಾಯಿಯಾಗಿ ಭಾಳ ತ್ರಾಸ ಆಗುತ್ತಲ್ಲ ಮತ್ತೆ? ಏನು ಮಾಡ್ಬೇಕ್ರಿ? ಇಬ್ರು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರೆ? ಹ್ಞೂ ರೀ, ಮಾಡ್ಕೊಂಡು ಹೋಗಿದ್ರಿ. ಕುಡಿಯೋದಕ್ಕೆ ಒದ್ಯಾಡ್ಬೇಡಪ್ಪ, ಚೀರಾಡ್ಬೇಡ, ನಮ್ಮ ಮನ್ಯಾಗ ಕಿಮ್ಮತ್ತು ಹೋಗತಿ ಅಂತಿದ್ದ. ನೀವು ಅವಾಗ ಜಗಳ ಮುಂದೆ ಅಲ್ಲೇ ಇದ್ರಿ, ಮುಂದೆ ಇದ್ರಿ? ಬಿಡಿಸಿ ನಾವು ನೀವು ಕುಡಿಯ ಮತ್ತೆ ಬಿಡಿಸಿ ಹೊರಗೆ ಬಂದು ಅಷ್ಟೊಂದು ರಕ್ತ ಆಗೈತಲ್ಲ, ಎದರಿಂದ ಹೊಡೆದಾನ? ಕಲ್ಲು ತೊಗೊಂಡು. ಕಲ್ಲು ಅಲ್ಲೇ ಐತ ಕಲ್ಲು? ಹ್ಞೂ ರೀ. ತಗೊಂಡು ತಲೆಗೆ ತೆಗೆ? ತಲೆಗೆ ಹಾಕ್ಯಾನ. ಆಮೇಲೆ ನೀವೆಲ್ಲ ಇಬ್ಬರದಾಗಿಲ್ರಿ. ಇಲ್ರಿ, ಇಲ್ರಿ, ನೋಡಿದ್ದಿಲ್ಲ. ನೋಡೋಣಂತ ಮನೆ ಪನಿ ಆಲಿ ಒಟ್ಟು ಮಾಡೋಣಂತಪ್ಪ ಅಂತ ಇದ್ದೆ ನಾನು. ನಿಮ್ಮ ಹೆಸರಮ್ಮ? ಅಕ್ಕಮ್ಮರಿ.